ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 19 ಆ್ಯಂಗಲ್ಸ್ ಕನ್ನಡದಲ್ಲಿ ಕೋನಗಳು ಇದರ ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಫಸ್ಟು ರೇಸ್ ಅಥವಾ ಕನ್ನಡದಲ್ಲಿ ಕಿರಣಗಳು ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಒಂದೇ ಪಾಯಿಂಟಿಂದ ಲೈನ್ಸು ಜನ್ರೇಟ್ ಆಗಿದ್ರೆ, ಒಂದೇ ಪಾಯಿಂಟಿಂದ ಲೈನ್ಸು ಆರಿಜಿನೇಟ್ ಆಗಿದ್ರೆ ಅದನ್ನು ರೇಸ್ ಅಂತ ಹೇಳ್ತೀವಿ. ನೋಡಿ, ಒಂದೇ ಪಾಯಿಂಟಿಂದ ಈ ರೀತಿ ಲೈನ್ಸು ಜನ್ರೇಟ್ ಆಗಿದ್ರೆ, ಆಯಿತಾ, ಒಂದೇ ಪಾಯಿಂಟಿಂದ ಈ ರೀತಿ ಲೈನ್ಸು ಆರಿಜಿನೇಟ್ ಆಗಿದ್ರೆ ಇದನ್ನು ರೇಸ್ ಅಥವಾ ಕನ್ನಡದಲ್ಲಿ ಕಿರಣಗಳು ಅಂತ ಕರಿತೀವಿ. ನೋಡಿ, ಈ ರೀತಿ ಇದ್ದರೆ ಇದನ್ನು ಲೈನ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ರೇಖೆಗಳು ಅಂತ ಕರಿತೀವಿ. ಇದನ್ನು ರೇಸ್ ಕಿರಣಗಳು ಅಂತ ಕರೆಯೋದಿಲ್ಲ, ಯಾಕಂದರೆ ಇದು ಒಂದೇ ಪಾಯಿಂಟಿಂದ ಆರಿಜಿನೇಟ್ ಆಗಿಲ್ಲ, ಒಂದೇ ಪಾಯಿಂಟಿಂದ ಆರಿಜಿನ್ ಅಥವಾ ಜನ್ರೇಟ್ ಆಗಿಲ್ಲ. ಆದ್ದರಿಂದ ಇದನ್ನು ರೇಸ್ ಅಥವಾ ಕಿರಣಗಳು ಅಂತ ಕರೆಯೋದಿಲ್ಲ. ನೋಡಿ, ಒಂದೇ ಪಾಯಿಂಟಿಂದ ಈ ರೀತಿ ಲೈನ್ಸು ಜನ್ರೇಟ್ ಆಗಿದ್ರೆ, ಆಯಿತಾ, ಈ ರೀತಿ ಲೈನ್ಸು ಆರಿಜಿನೇಟ್ ಆಗಿದ್ರೆ ಇದನ್ನು ರೇಸ್ ಅಂತ ಕರಿತೀವಿ. ಇವೆರಡನ್ನು ರೇಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಕಿರಣಗಳು ಅಂತ ಕರಿತೀವಿ. ನೋಡಿ, ಕಿರಣಗಳು ಅಥವಾ ರೇಸ್ ಇದಕ್ಕೆ ಒನ್ ಆಫ್ ದ ಬೆಸ್ಟ್ ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಸನ್ ರೈಸ್ ಅಥವಾ ಕನ್ನಡದಲ್ಲಿ ಸೂರ್ಯನ ಕಿರಣಗಳು. ಅದೆಲ್ಲ ಒಂದೇ ಪಾಯಿಂಟಿಂದ ಆರಿಜಿನೇಟ್ ಆಗಿರುತ್ತೆ, ಒಂದೇ ಪಾಯಿಂಟಿಂದ ಎಲ್ಲ ಡೈರೆಕ್ಷನಲ್ಲೂ ಆರಿಜಿನೇಟ್ ಆಗಿರುತ್ತೆ. ಅದನ್ನು ಸನ್ ರೈಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಸೂರ್ಯನ ಕಿರಣಗಳು ಅಂತ ಕರಿತೀವಿ. ಹಾಗಿದ್ರೆ ಆ್ಯಂಗಲ್ಸ್ ಅಂದ್ರೆ ಏನು? ಆ್ಯಂಗಲ್ಸ್ ಅಂದರೆ ಮೆಜರ್ಮೆಂಟ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್ಸ್ನ ಆ್ಯಂಗಲ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಎರಡು ಕಿರಣಗಳ ನಡುವೆ ಇರುವ ಮಾಪನವನ್ನು ಕೋನಗಳು ಅಂತ ಕರಿತೀವಿ. ನೋಡಿ, ಆ್ಯಂಗಲ್ಸ್ ಅಂದರೆ ಮೆಜರ್ಮೆಂಟ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್, ಆಯಿತಾ, ಇದೊಂದು ರೇಡಿಯಲ್ ಲೈನು, ಇದೊಂದು ರೇಡಿಯಲ್ ಲೈನು, ಮೆಜರ್ಮೆಂಟ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್ನ ಆ್ಯಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಎರಡು ಕಿರಣಗಳ ನಡುವೆ ಇರುವ ಮಾಪನವನ್ನು ಕೋನಗಳು ಅಂತ ಕರಿತೀವಿ. ಆ್ಯಂಗಲ್ಸ್ ಅಂದರೆ ಮೆಜರ್ಮೆಂಟ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್ಸ್ನ ಆ್ಯಂಗಲ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಎರಡು ಕಿರಣಗಳ ನಡುವೆ ಇರುವ ಮಾಪನವನ್ನು ಕೋನಗಳು ಅಂತ ಕರಿತೀವಿ. ನೋಡಿ, ಆ್ಯಂಗಲ್ಸ್ನ ಇನ್ನೂ ಸರಳವಾಗಿ ಹೇಳಬೇಕು ಅಂದರೆ ದ ಸ್ಪೇಸ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್ಸ್ನ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಎರಡು ಕಿರಣಗಳ ನಡುವೆ ಇರುವ ಜಾಗವನ್ನು ಕೋನಗಳು ಅಂತ ಕರಿತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಆ್ಯಂಗಲಲ್ಲಿ ಒಂದು 6 ಟೈಪ್ಸ್ ಇದೆ. ಅದು ಯಾವ್ಯಾವುದು ಅಂದರೆ, ಫಸ್ಟ್ ಒಂದು ನೋಡಿ, ಅಕ್ಯೂಟ್ ಆ್ಯಂಗಲ್, ಸೆಕೆಂಡ್ ಒನ್ ರೈಟ್ ಆ್ಯಂಗಲ್, ಮೂರನೇದು ಅಬ್ಟ್ಯೂಸ್ ಆ್ಯಂಗಲ್, ನಾಲ್ಕನೇದು ಸ್ಟ್ರೈಟ್ ಆ್ಯಂಗಲ್, ಐದನೇದು ರಿಫ್ಲೆಕ್ಸ್ ಆ್ಯಂಗಲ್, ಆರನೇದು ಫುಲ್ ರೊಟೇಷನ್ ಅಥವಾ ಫುಲ್ ಆ್ಯಂಗಲ್ ಅಂತ ಹೇಳ್ತೀವಿ. ನೋಡಿ, ಕನ್ನಡದಲ್ಲಿ ಕೋನಗಳ ವಿಧಗಳಲ್ಲಿ 6 ವಿಧ ಇದೆ. ಅದು ಯಾವ್ಯಾವುದು ಅಂದರೆ, ಫಸ್ಟ್ ಒನ್ನು ಲಘುಕೋನ, ಎರಡನೇದು ಲಂಬಕೋನ, ಮೂರನೇದು ಅಧಿಕ ಅಥವಾ ವಿಶಾಲ ಕೋನ, ನಾಲ್ಕನೇದು ಸರಳ ಕೋನ, ಐದನೇದು ಸರಳಾಧಿಕ ಕೋನ ಅಥವಾ ಪ್ರತಿಫಲಿತ ಕೋನ, ಆರನೇದು ಪೂರ್ಣ ಕೋನ. ನೋಡಿ, ಫಸ್ಟು ಆ್ಯಂಗಲ್ಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 0 ಡಿಗ್ರಿ ಅಂದರೆ, 90 ಡಿಗ್ರಿ ಅಂದರೆ, 180 ಡಿಗ್ರಿ ಅಂದರೆ, 270 ಡಿಗ್ರಿ ಅಂದರೆ ಅಥವಾ 360 ಡಿಗ್ರಿ ಅಂದರೆ ಏನು ಅಂತ ರಿಯಲ್ ಲೈಫ್ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಗಡಿಯಾರದಲ್ಲಿ ಚಿಕ್ಕ ಮುಳ್ಳು ಮತ್ತು ದೊಡ್ಡ ಮುಳ್ಳು ಒಂದೇ ಲೈನಲ್ಲಿದ್ದರೆ ಅದನ್ನು 0 ಡಿಗ್ರಿ ಅಂತ ನಾವು ಹೇಳ್ಬೋದು ಅಥವಾ 360 ಡಿಗ್ರಿ ಅಂತ ನಾವು ಹೇಳ್ಬೋದು. ನೋಡಿ, ಆ್ಯಂಗಲ್ಸ್ ಅಂದ್ರೇನು? ಆ್ಯಂಗಲ್ಸ್ ಅಂದರೆ ದ ಸ್ಪೇಸ್ ಬಿಟ್ವೀನ್ ಟೂ ರೇಡಿಯಲ್ ಲೈನ್ಸ್ನ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಎರಡು ಕಿರಣಗಳ ನಡುವೆ ಇರುವ ಜಾಗವನ್ನು ಕೋನಗಳು ಅಂತ ಹೇಳ್ತೀವಿ, ಆಯಿತಾ. ಇದು ನೋಡಿ, ಇದೊಂದು ರೇಡಿಯಲ್ ಲೈನು, ಇದೊಂದು ರೇಡಿಯಲ್ ಲೈನ್, ಎರಡರ ಮಧ್ಯೆ ಗ್ಯಾಪ್ ಇದೆ, ಎರಡರ ಮಧ್ಯೆ ಸ್ಪೇಸ್ ಇದೆ ಅಥವಾ ಜಾಗ ಇದೆ, ಆಯಿತಾ. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದನ್ನು 0 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ, ಆಯಿತಾ. ಇದನ್ನು 0 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ. ಅದೇ ರೀತಿ ಗಡಿಯಾರ ನೋಡಿ, ಗಡಿಯಾರದಲ್ಲಿ ಚಿಕ್ಕ ಮುಳ್ಳು ಮತ್ತು ದೊಡ್ಡ ಮುಳ್ಳು, ಆಯಿತಾ, ಗಡಿಯಾರದಲ್ಲಿ ಚಿಕ್ಕ ಮುಳ್ಳು ಮತ್ತು ದೊಡ್ಡ ಮುಳ್ಳು ಒಂದೇ ಲೈನಲ್ಲಿದ್ದರೆ ಅದನ್ನು 0 ಡಿಗ್ರಿ ಆ್ಯಂಗಲ್ ಅಂತ ಕರಿತೀವಿ. ಈಗ 90 ಡಿಗ್ರಿ ಆ್ಯಂಗಲ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ನೋಡಿ, ಇದೊಂದು ರೇಸು, ಆಯಿತಾ. ಈ ರೇಸು, ಆಯಿತಾ, ಈ ಲೈನು ಎಕ್ಸಾಕ್ಟ್ ಹಾರಿಜಾಂಟಲ್ ಡೈರೆಕ್ಷನ್ ಇರಬೇಕು. ಹಾರಿಜಾಂಟಲ್ ಡೈರೆಕ್ಷನ್ ಅಂದರೆ ಇನ್ನೆಲ್ಲ ಇದೆಯಲ್ಲ ಫ್ಲೋರ್ ಥರ ಇರಬೇಕು. ಇದು ಎಕ್ಸಾಕ್ಟು ವರ್ಟಿಕಲ್ ಡೈರೆಕ್ಷನ್ ಇರಬೇಕು. ವರ್ಟಿಕಲ್ ಡೈರೆಕ್ಷನ್ ಅಂದರೆ ಗೋಡೆ ಇರುತ್ತಲ್ಲ, ಗೋಡೆ ಥರ ನಿಂತಿರಬೇಕು. ಇದು ಫ್ಲೋರ್ ಥರ ಇರಬೇಕು, ಇದು ವಾಲ್ ಗೋಡೆ ಥರ ಇರಬೇಕು, ಆಯಿತಾ. ಇವೆರಡರ ನಡುವೆ ಆ್ಯಂಗಲ್ನ 90 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ. ನೋಡಿ, ಗಡಿಯಾರದಲ್ಲಿ ಎಕ್ಸಾಕ್ಟ್ 3 o'clock, ಗಡಿಯಾರದಲ್ಲಿ ಎಕ್ಸಾಕ್ಟ್ 3 ಗಂಟೆನ 90 ಡಿಗ್ರಿ ಆ್ಯಂಗಲ್ ಅಂತ ಕರಿತೀವಿ. ಇದು ನೋಡಿ, ಇದು ಹಾರಿಜಾಂಟಲ್ ಇದೆ, ಎಕ್ಸಾಕ್ಟ್ ಹಾರಿಜಾಂಟಲ್ ಡೈರೆಕ್ಷನ್ ಇದೆ, ಎಕ್ಸಾಕ್ಟ್ ವರ್ಟಿಕಲ್ ಡೈರೆಕ್ಷನ್ ಇದೆ. ಈ ಥರ ಯಾವುದೇ ಜಾಮೆಟ್ರಿಕಲ್ ಶೇಪ್ ಇದ್ದರೂ ಇದನ್ನು 90 ಡಿಗ್ರಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ,
0 ಡಿಗ್ರಿ ಆಯಿತು, 90 ಡಿಗ್ರಿ ಆಯಿತು. ಈಗ 180 ಡಿಗ್ರಿ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡಿ, ಈಗ 2 ರೇಸ್ ಇದೆ, 2 ರೇಸು 0 ಡಿಗ್ರಿಲಿದೆ ಆಯಿತಾ. 0 ಇಂದ ಈಗ 90 ಡಿಗ್ರಿಗೆ ಬರ್ತಾ ಇದೆ. ಈಗ 90 ಡಿಗ್ರಿ ಆ್ಯಂಗಲ್ ಆಯಿತು. 90ಇಂದ ಇನ್ನೊಂದು 90 ಡಿಗ್ರಿ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿತಾ. 90 + 90 ಏನಾಗುತ್ತೆ, 180 ಡಿಗ್ರಿ ಆಗುತ್ತೆ. ಇದು 90 ಡಿಗ್ರಿ, ಈ 90 ಡಿಗ್ರಿಗೆ ಇನ್ನೊಂದು 90 ಡಿಗ್ರಿನ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿತಾ. ನೋಡಿ, ಈಗ ಎಕ್ಸಾಕ್ಟ್ ಹಾರಿಜಾಂಟಲ್ ಡೈರೆಕ್ಷನ್ ಇದೆ. ಇದನ್ನು 180 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ ಆಯಿತಾ. ಎಕ್ಸಾಕ್ಟ್ 2 ಲೈನ್ಸು ಒಂದೇ ಹಾರಿಜಾಂಟಲ್ ಡೈರೆಕ್ಷನ್ ಇರಬೇಕು ಆಯಿತಾ. ಇದಕ್ಕೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫ್ಲೋರ್ ಮೇಲೆ ಈ ರೀತಿ ಲೈನ್ಸ್ ಏನಾರ ಇದೆ, 2 ಲೈನ್ಸು ಇಲ್ಲಿ ಈ ರೀತಿ ಮಲಗಿದ್ರೆ ಇದನ್ನು 180 ಡಿಗ್ರಿ ಆ್ಯಂಗಲ್ ಅಂತ ಕರಿತೀವಿ. ನೋಡಿ, ಗಡಿಯಾರದಲ್ಲಿ ಎಕ್ಸಾಕ್ಟ್ 6 ಗಂಟೆನ 180 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ಬೋದು. ನೋಡಿ, 90 ಡಿಗ್ರಿ + 90 ಡಿಗ್ರಿ, ಈ ಕಡೆನೂ ಅಷ್ಟೇ 90 ಡಿಗ್ರಿ 90 ಡಿಗ್ರಿ ಇದೆ ಆಯಿತಾ. ಟೋಟಲಾಗಿ ಈ ಕಡೆನೂ 180 ಡಿಗ್ರಿ ಇದೆ, ಈ ಕಡೆಗೂ 180 ಡಿಗ್ರಿ ಇದೆ ಆಯಿತಾ. ಎಕ್ಸಾಕ್ಟ್ 6 o'clockನ 180 ಡಿಗ್ರಿ ಆ್ಯಂಗಲ್ಗೆ ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟ್ ನೋಡಿ, 0 ಡಿಗ್ರಿ ಆಯಿತು, 90 ಡಿಗ್ರಿ ಆಯಿತು, 180 ಡಿಗ್ರಿ ಆಯಿತು. ನೆಕ್ಸ್ಟು 270 ಡಿಗ್ರಿ ಯಾವ ರೀತಿ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, 2 ರೇಸ್ ಇದೆ. ಈಗ 0 ಡಿಗ್ರಿ ಆ್ಯಂಗಲ್ ಇದೆ. ಈಗ 90 ಡಿಗ್ರಿ ಮಾಡ್ತಾ ಇದ್ದೀನಿ. 90 ಡಿಗ್ರಿ ಆಯಿತು ಆಯಿತಾ. 90 + 90 180 ಡಿಗ್ರಿ ಆಯಿತು ಆಯಿತಾ. ಇದು 180 ಡಿಗ್ರಿ ಆ್ಯಂಗಲ್ಲು. ಈಗ 180ಗೆ 90 ಡಿಗ್ರಿ ಆ್ಯಡ್ ಮಾಡ್ತಾ ಇದ್ದೀನಿ ಆಯಿತಾ. 180ಕ್ಕೆ 90 ಡಿಗ್ರಿ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ 270 ಡಿಗ್ರಿ ಆಯಿತು ಆಯಿತಾ. ಈ ಆ್ಯಂಗಲ್ ಇದೆಯಲ್ಲ, ಎಕ್ಸಾಕ್ಟ್ 270 ಡಿಗ್ರಿ ಇದೆ ಆಯಿತಾ. 180 + 90 ಇದು 270 ಡಿಗ್ರಿ ಆಗುತ್ತೆ. ನೋಡಿ, ಗಡಿಯಾರದಲ್ಲಿ 270 ಡಿಗ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ 9 o'clock. ಹೇಗೆ ಗೊತ್ತಾ? ನೋಡಿ, 90 ಡಿಗ್ರಿ ಆಯಿತು, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಆಯಿತು. 180 ಡಿಗ್ರಿ + 90 ಡಿಗ್ರಿ 270 ಡಿಗ್ರಿ ಆಯಿತು ಆಯಿತಾ. ನೋಡಿ, ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ + 90 270 ಡಿಗ್ರಿ ಆಯಿತು. ಈ ರೀತಿ ಕ್ಲಾಕ್ ವಾಚ್ ಡೈರೆಕ್ಷನಲ್ಲಿ ಮೆಜರ್ ಮಾಡಿದ್ರೆ 270 ಡಿಗ್ರಿ ಸಿಗುತ್ತೆ. ನೆಕ್ಸ್ಟ್ ನೋಡಿ, 0 ಡಿಗ್ರಿ ಆಯಿತು, 90 ಡಿಗ್ರಿ ಆಯಿತು, 180 ಡಿಗ್ರಿ ಆಯಿತು. ಈಗ 270 ಡಿಗ್ರಿನೂ ಆಯಿತು. 360 ಡಿಗ್ರಿ ಹೇಗೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 0 ಡಿಗ್ರಿನಾ ಆಯಿತಾ. 2 ರೇಸ್ ಇದೆ, ಇವೆರಡರ ಮಧ್ಯೆ 0 ಡಿಗ್ರಿ ಇದೆ. 90 ಡಿಗ್ರಿ ಆಯಿತು, 90 + 90 180 ಡಿಗ್ರಿ ಆಯಿತು. 180 + 90 270 ಡಿಗ್ರಿ ಆಯಿತು. 270 ನೋಡಿ, ಈಗ 270 ಡಿಗ್ರಿ ಆಯಿತು. 270 + 90 270 + 90 ಎಷ್ಟಾಗುತ್ತೆ? 360 ಆಗುತ್ತೆ ಆಯಿತಾ. 270 + 90 360 ಡಿಗ್ರಿ ಆಗುತ್ತೆ. ನೋಡಿ, 360 ಡಿಗ್ರಿನೂ ಒಂದೇ, 0 ಡಿಗ್ರಿನೂ ಒಂದೇ. 360 ಡಿಗ್ರಿ ಹೇಗೆ ಗೊತ್ತಾ? ಇಲ್ಲಿ ನೋಡಿ, 180 + 180 ಆಯಿತಾ. ನೋಡಿ, 90 ಡಿಗ್ರಿ ಆಯಿತು, 180 ಡಿಗ್ರಿ ಆಯಿತು, 270 ಡಿಗ್ರಿ ಆಯಿತು. 270ಇಂದ 360 ಡಿಗ್ರಿ ಆಯಿತು ಆಯಿತಾ. ಇದು 360 ಡಿಗ್ರಿಗೆ ಎಕ್ಸಾಂಪಲ್. ಗಡಿಯಾರದಲ್ಲಿ 360 ಡಿಗ್ರಿಗೆ ಎಕ್ಸಾಂಪಲ್ ಅಂದರೆ 12 o'clock. ಹೇಗೆ? 90 ಡಿಗ್ರಿ ಆಯಿತು, 180 ಡಿಗ್ರಿ ಆಯಿತು, 9 o'clock 270 ಡಿಗ್ರಿ ಆಯಿತು. ನೋಡಿ, ಈ ಕಡೆಯಿಂದ ವಾಪಸ್ ಇಲ್ಲಿ ಬನ್ನಿ, 360 ಡಿಗ್ರಿ ಆಯಿತು ಆಯಿತಾ. ಗಡಿಯಾರದಲ್ಲಿ ಚಿಕ್ಕ ಮುಳ್ಳು ಮತ್ತು ದೊಡ್ಡ ಮುಳ್ಳು ಒಂದೇ ಡೈರೆಕ್ಷನ್ ಇದ್ದರೆ ಅದನ್ನು 0 ಡಿಗ್ರಿ ಅಂತಲೂ ಹೇಳ್ತಾರೆ, 360 ಡಿಗ್ರಿ ಅಂತಲೂ ಕರೀತಾರೆ. ಇನ್ನೊಂದು ಲೈನ್ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. 0 ಡಿಗ್ರಿ, 90 ಡಿಗ್ರಿ, 270 ಮತ್ತು 360 ಡಿಗ್ರಿನ ಲೈನ್ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಗಡಿಯಾರದ ಮುಳ್ಳು, ಚಿಕ್ಕ ಮುಳ್ಳು ಮತ್ತು ದೊಡ್ಡ ಮುಳ್ಳು. ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು 12 ಹತ್ರ ಇದ್ದರೆ ಅದನ್ನು 0 ಡಿಗ್ರಿ ಅಂತ ಹೇಳ್ತೀವಿ, ಅಥವಾ 360 ಡಿಗ್ರಿ ಅಂತ ನಾವು ಕರಿತೀವಿ ಆಯಿತಾ. ನೆಕ್ಸ್ಟ್ ನೋಡಿ, ಈ ಥರ ಬಂದ ಇಲ್ಲಿಗೆ 3 ಗಂಟೆ ಏನಾರು ತೋರಿಸಿದ್ರೆ ಗಡಿಯಾರಕ್ಕೆ ಇದನ್ನು 90 ಡಿಗ್ರಿ ಅಂತ ಹೇಳ್ತೀವಿ ಆಯಿತಾ. 90 ಡಿಗ್ರಿನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಎಲ್ ಶೇಪಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಆಯಿತಾ. ನೋಡಿ, 3 ಗಂಟೆ ಆಯಿತು. ನೆಕ್ಸ್ಟ್ 6 ಗಂಟೆಗೆ ಈ ಕಡೆ 90 ಡಿಗ್ರಿ ಐತೆ, ಈ ಕಡೆ 90 ಡಿಗ್ರಿ ಐತೆ ಆಯಿತಾ. 90 ಡಿಗ್ರಿ ಏನಾಗುತ್ತೆ? ಇದು 180 ಡಿಗ್ರಿ ಆಗುತ್ತೆ. 180 ಡಿಗ್ರಿ ಆಗುತ್ತೆ ಆಯಿತಾ. 6 ಗಂಟೆ 180 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ 270 ಡಿಗ್ರಿ, 90 + 90 180 + 90 ಡಿಗ್ರಿ ಆಯಿತಾ. ಇಲ್ಲಿಂದ ಇಲ್ಲಿಗೆ 270 ಡಿಗ್ರಿ ಆಗುತ್ತೆ. 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 270 ಡಿಗ್ರಿ ಆಗುತ್ತೆ ಆಯಿತಾ. ಇದೆಷ್ಟು? 9 ಗಂಟೆಗೆ. ನೆಕ್ಸ್ಟ್ 12 o'clockಗೆ ಇನ್ನೊಂದು 90 ಡಿಗ್ರಿ ಆ್ಯಡ್ ಮಾಡಿ.
90 ಡಿಗ್ರಿ ಆ್ಯಡ್ ಮಾಡಿ, ಇಲ್ಲಿಂದ ಸುತ್ಕೊಬನ್ನಿ 90, 180, 270, 360 ಡಿಗ್ರಿ ಆಯಿತಾ. ಇದು 360 ಡಿಗ್ರಿ ಆಗಿರುತ್ತೆ. ಈ ರೀತಿ ನೀವು ಮಕ್ಕಳೆಲ್ಲ ಈ ರೀತಿ ನೆನ್ಪಿಟ್ಕೋಬೇಕು. ನೋಡಿ, ಈಗ ವಾಪಸ್ಸು ಟೈಪ್ಸ್ ಆಫ್ ಆ್ಯಂಗಲ್ಗೆ ಬರ್ತಾ ಇದ್ದೀನಿ. ಕೋನಗಳ ವಿಧಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ನು ಅಕ್ಯೂಟ್ ಆ್ಯಂಗಲ್. ಫಸ್ಟ್ ಒನ್ನ ಅಕ್ಯೂಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಲಘು ಕೋನ ಅಂತ ಕರೀತಾರೆ. ಲೆಸ್ ದೆನ್ 90 ಡಿಗ್ರಿ ಇದ್ದರೆ, ಹಾಗಂದರೆ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಅಥವಾ ಲಘು ಕೋನ ಅಂತ ಕರೀತಾರೆ. ಈ ರೇಸ್ ನೋಡಿ, ಇದೊಂದು ರೇ, ಇದೊಂದು ರೇ ಆಯಿತಾ. ಇವೆರಡರ ಮಧ್ಯೆ 90 ಡಿಗ್ರಿ ಆ್ಯಂಗಲ್ ಇದೆ. ಇದ್ರ ಮಧ್ಯೆ ಯಾವುದೇ ಲೈನ್ಸ್ ಬಂದರೂ ಆಯಿತಾ, ಈ ರೀತಿ ಯಾವುದೇ ಲೈನ್ಸ್ ಬಂದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಲೈನ್ ಅಂತ ಕರೀತಾರೆ. ಇದು ನೋಡಿ, ಇದು 90 ಡಿಗ್ರಿಗಿಂತ ಕಡಿಮೆ ಇದೆ ಆ್ಯಂಗಲ್ ಮೆಜರ್ ಮಾಡಿದ್ರೆ. ಇದು ನೋಡಿ, ಇದು 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಇದೆಲ್ಲ ಅಕ್ಯೂಟ್ ಆ್ಯಂಗಲ್ಗೆ ಎಕ್ಸಾಂಪಲ್ಸ್. ಗಡಿಯಾರ ನೋಡಿ, ಎಕ್ಸಾಕ್ಟ್ 3 o'clock ಇದೆ. ಎಕ್ಸಾಕ್ಟ್ 3 o'clock ಇದ್ದರೆ ಇದು 90 ಡಿಗ್ರಿ ಆಗುತ್ತೆ ಆಯಿತಾ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಲಘು ಕೋನ ಅಂತ ಕರೀತಾರೆ. ಈಗ ನೋಡಿ, 90 ಡಿಗ್ರಿಗಿಂತ ಕಡಿಮೆ ಆಗ್ತಾ ಇದೆ ಆಯಿತಾ. 90 ಡಿಗ್ರಿಗಿಂತ ಕಡಿಮೆ ಆಗ್ತಾ ಐತೆ, 90 ಡಿಗ್ರಿಗಿಂತ ಕಡಿಮೆ ಆಗ್ತಾಯಿದೆ. ಇಲ್ಲಿ ನೋಡಿ, 90 ಡಿಗ್ರಿಗಿಂತ ಕಡಿಮೆ ಆಗ್ತಾಯಿದೆ. ಇದೆಲ್ಲ ಅಕ್ಯೂಟ್ ಆ್ಯಂಗಲ್ಗೆ ಎಕ್ಸಾಂಪಲ್ಸ್. ನೋಡಿ, ರಿಯಲ್ ಲೈಫ್ ಎಕ್ಸಾಂಪಲು. ಇದು ಎಕ್ಸಾಕ್ಟ್ 90 ಡಿಗ್ರಿ ಇದೆ ಆಯಿತಾ. 90 ಡಿಗ್ರಿಗಿಂತ ಕಡಿಮೆ ಬಂದರೆ ಇದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ನೋಡಿ, 90 ಡಿಗ್ರಿಗಿಂತ ಕಡಿಮೆ ಆಗ್ತಾಯಿದೆ ಆಯಿತಾ. ಇದನ್ನೆಲ್ಲ ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತಾ ಇದ್ದೀವಿ ಆಯಿತಾ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ನು ರೈಟ್ ಆ್ಯಂಗಲ್, ಕನ್ನಡದಲ್ಲಿ ಲಂಬಕೋನ ಅಂತ ಹೇಳ್ತಾರೆ. ಇದು ನೋಡಿ, ಇದೊಂದು ರೇ, ಇದೊಂದು ರೇ, ಇವೆರಡರ ಮಧ್ಯೆ ಆ್ಯಂಗಲ್ 90 ಡಿಗ್ರಿ ಇದ್ದರೆ ಆಯಿತಾ. ಇದೊಂದು ರೇ, ಇದೊಂದು ರೇ, ಇವೆರಡೂ ಮಧ್ಯೆ ಆ್ಯಂಗಲ್ 90 ಡಿಗ್ರಿ ಇದ್ದರೆ ಅದನ್ನು ರೈಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಲಂಬಕೋನ ಅಂತ ಹೇಳ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮನೆದು ಫ್ಲೋರು. ಮನೆದು ಫ್ಲೋರು, ಈ ಲೈನ್ನ ಮನೆದು ಫ್ಲೋರ್ ಲೈನ್ ಅಂತ ಅಂದ್ಕೊಳ್ಳಿ. ಈ ಲೈನ್ನ ಮನೆದು ವಾಲ್, ಮನೆದು ಗೋಡೆ ಅಂತ ತಿಳ್ಕೊಳ್ಳಿ. ಇದು ಮನೆದು ಫ್ಲೋರು, ಇದು ಮನೆದು ವಾಲ್ ಅಂತ ತಿಳ್ಕೊಳ್ಳಿ. ಅವೆರಡರ ನಡುವೆ ಆ್ಯಂಗಲ್ ಇರುತ್ತಲ್ಲ, ಅವೆರಡರ ನಡುವೆ ಆ್ಯಂಗಲ್ ಇರುತ್ತಲ್ಲ, ಅದು 90 ಡಿಗ್ರಿ ಆಗಿರುತ್ತೆ. ಅದು ಲಂಬಕೋನ ಅಥವಾ ಕನ್ನಡದಲ್ಲಿ ಲಂಬಕೋನ ಅಂತಾರೆ, ಇಂಗ್ಲೀಷಲ್ಲಿ ರೈಟ್ ಆ್ಯಂಗಲ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಗಡಿಯಾರದಲ್ಲಿ ಎಕ್ಸಾಕ್ಟ್ 3 o'clock ಲಂಬಕೋನ ಅಥವಾ ರೈಟ್ ಆ್ಯಂಗಲ್ಗೆ ಬೆಸ್ಟ್ ಎಕ್ಸಾಂಪಲ್. ಇದು ರೈಟ್ ಆ್ಯಂಗಲ್ಗೆ ಬೆಸ್ಟ್ ಎಕ್ಸಾಂಪಲ್, 90 ಡಿಗ್ರಿ ಇದೆ. ನೆಕ್ಸ್ಟ್ ಟೈಪು ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್ ಕನ್ನಡದಲ್ಲಿ ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಕರೀತಾರೆ. ಯಾವುದಾರ ಎರಡು ರೇಸ್ ಇದ್ದರೆ ಅವೆರಡರ ಮಧ್ಯೆ ಆ್ಯಂಗಲ್ 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಆಯಿತಾ. ಎರಡು ರೇಸ್ ನಡುವೆ ಆ್ಯಂಗಲ್ಲು 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾರೆ. ನೋಡಿ, ಇದು ನೋಡಿ, ಈ ಲೈನ್ಸು ಇದೊಂದರೆ ಆಯಿತಾ. ಇದು ನೋಡಿ, ಆ್ಯಂಗಲ್ 90 ಡಿಗ್ರಿ ಇದೆ. ಇದು ಆ್ಯಂಗಲ್ 90 ಡಿಗ್ರಿ ಇದೆ ಆಯಿತಾ. ಜಸ್ಟ್ ಡಾಟೆಡ್ ಲೈನಲ್ಲಿ ಇಂಡಿಕೇಟ್ ಮಾಡಿದ್ದೀನಿ, 90 ಡಿಗ್ರಿ ಇದೆ. ಇದು ನೋಡಿ, 90 ಡಿಗ್ರಿಗಿಂತ ಜಾಸ್ತಿ ಇದೆ. ಈ ಕಡೆ ಬನ್ನಿ, ಇದು 180 ಡಿಗ್ರಿ, ಇದು 180 ಡಿಗ್ರಿ ಆಗುತ್ತೆ. ಇದು 90 ಡಿಗ್ರಿ ಆಗುತ್ತೆ, ಇದು 90 ಡಿಗ್ರಿ ಆಗುತ್ತೆ. ಈ ಲೈನ್ ನೋಡಿ, ಈ ಲೈನ್ ಇದೆಯಲ್ಲ, ಈ ರೇಸ್ ಇದೆಯಲ್ಲ, ಈ ರೇಸು 90 ಡಿಗ್ರಿಗಿಂತ ಜಾಸ್ತಿ ಇದೆ, 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ ಆಯಿತಾ. 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಲೈನ್ಸು ಈ ಥರ ಇದ್ದರೆ ಅದನ್ನು ಅಧಿಕ ಕೋನ ಅಥವಾ ವಿಶಾಲ ಕೋನ, ಇಂಗ್ಲೀಷಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾರೆ. ಗಡಿಯಾರದಲ್ಲಿ ನೋಡಿ, ಈಗ 90 ಡಿಗ್ರಿ ಇದೆ ಅಲ್ವಾ, ಈಗ 90 ಡಿಗ್ರಿ ಇದೆ, 90 ಡಿಗ್ರಿಗಿಂತ ಜಾಸ್ತಿ ಮಾಡ್ತಾ ಇದ್ದೀನಿ ನೋಡಿ. ಇದೆಲ್ಲ ಅಧಿಕ ಕೋನ, ವಿಶಾಲ ಕೋನ, ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾರೆ. ನೋಡಿ, 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ನೋಡಿ, 180 ಡಿಗ್ರಿ ಆಗಿಲ್ಲ, 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಇದನ್ನೆಲ್ಲ ವಿಶಾಲ ಕೋನ, ಅಧಿಕ ಕೋನ ಅಥವಾ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾರೆ. ಇದು ನೋಡಿ, ಇದು 90 ಡಿಗ್ರಿ ಇದೆ, ಇದು 180 ಡಿಗ್ರಿ ಇದೆ ಆಯಿತಾ. 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಇದೆಲ್ಲ ನೋಡಿ, 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ಈ ರೀತಿ ಆ್ಯಂಗಲ್ಸ್ ಇದ್ದರೆ ಇದನ್ನು ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅಧಿಕ ಅಥವಾ ವಿಶಾಲ ಕೋನ ಅಂತ ಕರೀತಾರೆ. ಸ್ಟ್ರೈಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಸರಳ ಕೋನ. ಯಾವುದಾದ್ರು ಎರಡು ರೇಸ್ ನಡುವೆ, ಯಾವುದಾದ್ರು ಎರಡು ರೇಖೆಗಳ ನಡುವೆ ಆ್ಯಂಗಲ್ಸು 180 ಡಿಗ್ರಿ ಇದ್ದರೆ ಅದನ್ನು ಸರಳ ಕೋನ ಅಥವಾ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ತಾರೆ ಆಯಿತಾ. ಎರಡು ರೇಸ್ ಅಥವಾ ಕನ್ನಡದಲ್ಲಿ ಎರಡು ರೇಖೆಗಳ ನಡುವೆ ಆ್ಯಂಗಲ್ ಎಕ್ಸಾಕ್ಟ್ 180 ಡಿಗ್ರಿ ಇರಬೇಕು. ಆ ಥರ ಇದ್ದರೆ ಸರಳ ಕೋನ ಅಥವಾ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ತಾರೆ. ನೋಡಿ, ಇದೊಂದು ರೇ,
ಇದೊಂದು ರೇಖೆ ಆಯಿತಾ. ಇದು 90 ಡಿಗ್ರಿ ಇದೆ, ಪುನಃ ಇದು 90 ಡಿಗ್ರಿ ಐತೆ ನೋಡಿ, ಎಕ್ಸಾಕ್ಟ್ 180 ಡಿಗ್ರಿ ಇದೆ. ಇದರ ಆ್ಯಂಗಲ್ಲು ಎಕ್ಸಾಕ್ಟ್ 180 ಡಿಗ್ರಿ ಇದೆ. ಈ ರೇಖೆ ನಡುವೆ ಎಕ್ಸಾಕ್ಟ್ 180 ಡಿಗ್ರಿ ಇದೆ. ಈ ಥರ ಇದ್ದರೆ ಇದನ್ನು ಸರಳ ಕೋನ ಅಥವಾ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ತಾರೆ. ಗಡಿಯಾರದಲ್ಲಿ ನೋಡಿ, ಗಡಿಯಾರದಲ್ಲಿ ಎಕ್ಸಾಕ್ಟ್ 6 o'clock ಕನ್ನಡದಲ್ಲಿ ಸರಿಯಾಗಿ 6 ಗಂಟೆ 180 ಡಿಗ್ರಿ ಆ್ಯಂಗಲ್ಗೆ ಎಕ್ಸಾಂಪಲ್. ಸರಳ ಕೋನ ಅಥವಾ ಸ್ಟ್ರೈಟ್ ಆ್ಯಂಗಲ್ಗೆ ಬೆಸ್ಟ್ ಎಕ್ಸಾಂಪಲ್ ನೋಡಿ. ಎರಡು ರೇಸ್ ಎಕ್ಸಾಕ್ಟ್ ಸ್ಟ್ರೈಟ್ ಲೈನಲ್ಲಿದ್ದರೆ ಅದು ಸ್ಟ್ರೈಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಸರಳ ಕೋನ ಅಂತ ಹೇಳ್ತಾರೆ. ನೆಕ್ಸ್ಟು ರಿಫ್ಲೆಕ್ಸ್ ಆ್ಯಂಗಲ್, ಕನ್ನಡದಲ್ಲಿ ಸರಳಾಧಿಕ ಕೋನ ಅಥವಾ ಪ್ರತಿಫಲಿತ ಕೋನ ಅಂತಲೂ ಕರೀತಾರೆ. ಯಾವುದಾದ್ರು ಎರಡು ರೇಖೆಗಳ ನಡುವೆ ಆ್ಯಂಗಲ್ಲು 180 ಡಿಗ್ರಿಗಿಂತ ಜಾಸ್ತಿ 360 ಡಿಗ್ರಿಗಿಂತ ಕಡಿಮೆ ಇದ್ದರೆ ಆಯಿತಾ, 180 ಡಿಗ್ರಿಗಿಂತ ಜಾಸ್ತಿ 360 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಸರಳಾಧಿಕ ಕೋನ ಅಥವಾ ಪ್ರತಿಫಲಿತ ಕೋನ ಅಂತ ಕರೀತಾರೆ. ನೋಡಿ, ಈ ಫಿಗರಲ್ಲಿ ಎರಡು ರೇಖೆ ತೊಗೊಂಡಿದ್ದೀನಿ, ಇದೊಂದು ರೇಖೆ ಆಯಿತಾ. ಇವೆರಡರ ನಡುವೆ ಆ್ಯಂಗಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಣ ಬನ್ನಿ. ನೋಡಿ, ಇದು 90 ಡಿಗ್ರಿ, ಪುನಃ ಇದು 90 ಡಿಗ್ರಿ ಆಯಿತಾ, ಇದು 90 ಡಿಗ್ರಿ ಆಯಿತಾ. ಇಲ್ಲಿಂದ ಇಲ್ಲಿಗೆ 270 ಡಿಗ್ರಿ ಆಗಿರುತ್ತೆ ಆಯಿತಾ. ಇದು 270 ಡಿಗ್ರಿ 180 ಡಿಗ್ರಿಗಿಂತ ಜಾಸ್ತಿ ಇದೆ, 360 ಡಿಗ್ರಿಗಿಂತ ಕಡಿಮೆ ಇದೆ ಆಯಿತಾ. ಈ 270 ಡಿಗ್ರಿ 180 ಡಿಗ್ರಿಗಿಂತ ಜಾಸ್ತಿ ಇದೆ, 360 ಡಿಗ್ರಿಗಿಂತ ಕಡಿಮೆ ಇದೆ. ಈ ಥರ ಇದ್ದರೆ ಇದನ್ನು ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋನ ಅಥವಾ ಪ್ರತಿಫಲಿತ ಕೋನ ಅಂತ ಕರೀತಾರೆ. ಗಡಿಯಾರ ನೋಡಿ, ಗಡಿಯಾರದಲ್ಲಿ 9 o'clock ರಿಫ್ಲೆಕ್ಸ್ ಆ್ಯಂಗಲ್ ಕನ್ನಡದಲ್ಲಿ ಸರಳಾಧಿಕ ಕೋನ ಅಥವಾ ಪ್ರತಿಫಲಿತ ಕೋನಕ್ಕೆ ಎಕ್ಸಾಂಪಲ್. ನೋಡಿ, ಇಲ್ಲಿಂದ ಇಲ್ಲಿಗೆ 270 ಡಿಗ್ರಿ ಇದೆ, 90 ಡಿಗ್ರಿ 270 ಡಿಗ್ರಿ ಇದೆ ಆಯಿತಾ. ಯಾವ್ದಾರ ಟೈಮಿಂಗ್ಸ್ ಆಗಿರ್ಬೋದು, ಅದು 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 360 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳ್ತಾರೆ. ನೋಡಿ, ರಿಫ್ಲೆಕ್ಸ್ ಆ್ಯಂಗಲ್ಗೆ ರಿಯಲ್ ಲೈಫ್ ಎಕ್ಸಾಂಪಲ್. ಈಗ 180 ಡಿಗ್ರಿ ಇದೆ ಅಲ್ವಾ, 180 ಡಿಗ್ರಿ ಇದೆ. ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋನ ಅಂದರೆ 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು ಆಯಿತಾ. 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 360 ಡಿಗ್ರಿಗಿಂತ ಕಡಿಮೆ ಇರಬೇಕು. ನೋಡಿ, ಇದೆಲ್ಲ ರಿಫ್ಲೆಕ್ಸ್ ಆ್ಯಂಗಲ್ಗೆ ಎಕ್ಸಾಂಪಲ್ ಆಯಿತಾ. 180 ಡಿಗ್ರಿಗಿಂತ ಜಾಸ್ತಿ ಇದೆ, 360 ಡಿಗ್ರಿಗಿಂತ ಕಡಿಮೆ ಇದೆ ಆಯಿತಾ. ಇದೆಲ್ಲ ರಿಫ್ಲೆಕ್ಸ್ ಆ್ಯಂಗಲ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟು ಫುಲ್ ಆ್ಯಂಗಲ್ ಅಥವಾ ಪೂರ್ಣ ಕೋನ ಅಂತ ಇದೆ ಆಯಿತಾ. ಯಾವುದಾದ್ರು ಎರಡು ರೇಖೆಗಳ ನಡುವೆ ಆ್ಯಂಗಲ್ 360 ಡಿಗ್ರಿ ಇದ್ದರೆ ಅದನ್ನು ಫುಲ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರ್ಣ ಕೋನ ಅಂತ ಕರೀತಾರೆ. ನೋಡಿ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗಡಿಯಾರದಲ್ಲಿ 12 o'clock ಆಯಿತಾ. ಗಡಿಯಾರದಲ್ಲಿ 12 o'clockಲ್ಲಿ ಚಿಕ್ಕ ಮುಳ್ಳು ಒಂದೇ ಲೈನಲ್ಲಿ ಇರುತ್ತೆ, ದೊಡ್ಡ ಮುಳ್ಳು ಒಂದೇ ಲೈನಲ್ಲಿ ಇರುತ್ತೆ ಆಯಿತಾ. 12 o'clockಲ್ಲಿ ಚಿಕ್ಕ ಮುಳ್ಳು ಮತ್ತು ದೊಡ್ಡ ಮುಳ್ಳು ಎರಡು ಓವರ್ಲ್ಯಾಪ್ ಆಗಿರುತ್ತೆ. ಇದು 360 ಡಿಗ್ರಿಗೆ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಹೇಗೆ ಅಂತೀರಾ, 90 ಡಿಗ್ರಿ 180 ಡಿಗ್ರಿ ಆಯಿತು, ಪ್ಲಸ್ 90 ಡಿಗ್ರಿ 270 ಡಿಗ್ರಿ ಆಯಿತು, ಪ್ಲಸ್ 90 ಡಿಗ್ರಿ ಆಯಿತು ಆಯಿತಾ. 360 ಡಿಗ್ರಿ ಆಯಿತು. ನೋಡಿ, ಇಲ್ಲಿಂದ ಇಲ್ಲಿಗೆ 360 ಡಿಗ್ರಿ ಆಯಿತು ಆಯಿತಾ. ಇದು ಫುಲ್ ಆ್ಯಂಗಲ್ ಅಥವಾ ಪೂರ್ಣ ಕೋನಕ್ಕೆ ಎಕ್ಸಾಂಪಲ್. ನೋಡಿ, ಗಡಿಯಾರದಲ್ಲಿ ನೋಡಿ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ 360 ಡಿಗ್ರಿ ಆಯಿತಾ. ಇಲ್ಲಿಂದ ಒಂದು ರೌಂಡ್ ಸುತ್ಕೊಬಂದು ಹಿಂಗೆ ಬಂದರೆ 360 ಡಿಗ್ರಿ ಸಿಗುತ್ತೆ ಆಯಿತಾ. ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಒಂದೇ ಲೈನಲ್ಲಿ ಓವರ್ಲ್ಯಾಪ್ ಆಗಿದೆ. ಇದು 360 ಡಿಗ್ರಿಗೆ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಇನ್ನೊಂದು 5 ಸೆಕೆಂಡಲ್ಲಿ 3 ಮುಳ್ಳು ಓವರ್ಲ್ಯಾಪ್ ಆಗ್ತಾಯಿದೆ. ಚಿಕ್ಕ ಮುಳ್ಳು, ದೊಡ್ಡ ಮುಳ್ಳು, ಸೆಕೆಂಡ್ ಮುಳ್ಳು 3 ಓವರ್ಲ್ಯಾಪ್ ಆಗ್ತಾಯಿದೆ ಆಯಿತಾ. ಇದು 360 ಡಿಗ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಇದೆ. ಇದು ನೋಡಿ, 0 ಡಿಗ್ರಿ 90 ಡಿಗ್ರಿ 180 ಡಿಗ್ರಿ 270 ಡಿಗ್ರಿ ಆಯಿತಾ. ಇದು 360 ಡಿಗ್ರಿ. ಈ ರೀತಿ ನಾವು 360 ಡಿಗ್ರಿನ ರಿಯಲ್ ಲೈಫಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೈಪ್ಸ್ ಆಫ್ ಆ್ಯಂಗಲಲ್ಲಿ ಇನ್ನೊಂದೆರಡು ಮಿಸಲೇನಿಯಸ್ ಟೈಪ್ಸ್ ಇದೆ. ಒಂದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ಇನ್ನೊಂದು ಸಪ್ಲಿಮೆಂಟ್ರಿ ಆ್ಯಂಗಲ್. ಕನ್ನಡದಲ್ಲಿ ಒಂದು ಪೂರಕ ಕೋನಗಳು, ಇನ್ನೊಂದು ಪರಿಪೂರಕ ಕೋನಗಳು. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನೋಡಿ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಸಮ್ ಆಫ್ ಆ್ಯಂಗಲ್ಸ್ 90 ಡಿಗ್ರಿ ಇದ್ದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ. ಕನ್ನಡದಲ್ಲಿ ಪೂರಕ ಕೋನಗಳು ಅಂದರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ದರೆ ಅದನ್ನು ಪೂರಕ ಕೋನಗಳು ಅಂತ ಕರಿತೀವಿ. ನೋಡಿ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನಗಳಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದೊಂದು ರೇಖೆ, ಇವೆರಡರ ನಡುವೆ ಆ್ಯಂಗಲ್ 90 ಡಿಗ್ರಿ ಇದೆ ಆಯಿತಾ.
ಈಗ ಇನ್ನೊಂದು ರೇಖೆ ಬರೀತೀನಿ, ಇನ್ನೊಂದು ಲೈನ್ ಬರೀತೀನಿ ಆಯಿತಾ. ನೋಡಿ ಇದ್ರ ಆ್ಯಂಗಲ್ಲು ಇನ್ ಕೇಸ್ ಏನಾರ 30 ಡಿಗ್ರಿ ಇದ್ದರೆ ಆಯಿತಾ, ನಮ್ಗೆ ಗೊತ್ತಿದೆ ಇದು ಮತ್ತು ಈ ಲೈನ್ ಮಧ್ಯೆ ಆ್ಯಂಗಲ್ಲು 90 ಡಿಗ್ರಿ ಇದೆ. 90 ಡಿಗ್ರಿಲಿ 30ನ ಮೈನಸ್ ಮಾಡಿ ಈ ರಿಮೈನಿಂಗ್ ಆ್ಯಂಗಲ್ಲು 60 ಡಿಗ್ರಿ ಬರುತ್ತೆ ಆಯಿತಾ. ಇದು 30 ಡಿಗ್ರಿ ಆಗಿರುತ್ತೆ, ಇದು 60 ಡಿಗ್ರಿ ಆಗಿರುತ್ತೆ. ನೋಡಿ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ ಆಯಿತಾ. ಎರಡು ಕೋನಗಳ ಮೊತ್ತ 90 ಡಿಗ್ರಿ. ಈ ಥರ ಇದ್ದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪೂರಕ ಕೋನ ಅಂತ ಕರೀತಾರೆ. ನೋಡಿ ಇನ್ನೊಂದು ಎಕ್ಸಾಂಪಲ್ಲು, ಇದೊಂದು ರೇಖೆ ಇದೊಂದು ರೇಖೆ, ಎರಡರ ನಡುವೆ ಆ್ಯಂಗಲ್ಲು 90 ಡಿಗ್ರಿ ಇದೆ. ಈಗ ಎಕ್ಸಾಕ್ಟ್ 45 ಡಿಗ್ರಿ ಆ್ಯಂಗಲಲ್ಲಿ ಇನ್ನೊಂದು ರೇಖೆ ಬರಿತಾ ಇದ್ದೀನಿ ಆಯಿತಾ. 45 ಡಿಗ್ರಿ ಆ್ಯಂಗಲ್ ಇದೆ ಆಯಿತಾ. ನಮ್ಗೆ ಗೊತ್ತಿದೆ ಇವೆರಡು ಲೈನ್ಗಳ ನಡುವೆ ಆ್ಯಂಗಲ್ಲು 90 ಡಿಗ್ರಿ ಇದೆ ಅಂತ. ಒಂದು 45 ಆದರೆ ರಿಮೈನಿಂಗು 90 ಮೈನಸ್ 45. 90 ಮೈನಸ್ 45 ಅಂದರೆ ಇದು 45 ಡಿಗ್ರಿ ಆಗಿರುತ್ತೆ. ನೋಡಿ ಎಕ್ಸಾಂಪಲ್, ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ. ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದೆ, ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪರಿಪೂರಕ ಕೋನಗಳು ಅಂದರೆ ಇಫ್ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಆಯಿತಾ. ಸಮ್ ಆಫ್ ಆ್ಯಂಗಲ್ಲು 180 ಡಿಗ್ರಿ ಇದ್ದರೆ ಅದನ್ನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರೀತಾರೆ. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದನ್ನು ಪರಿಪೂರಕ ಕೋನ ಅಂತ ಕರೀತಾರೆ. ನೋಡಿ ಇಲ್ಲೊಂದು ಎಕ್ಸಾಂಪಲ್ ಇದೆ, ಇದು ಆರಿಜಿನು ಆಯಿತಾ. ಇದೊಂದು ಇದೊಂದು ರೇಖೆ ಇದೊಂದು ರೇಖೆ, ಇಲ್ಲೆಲ್ಲ ಒಂದು ಲೈನ್ ಬರಿತಾ ಇದ್ದೀನಿ, ಈ ರೀತಿ ಒಂದು ಲೈನ್ ಬರಿತಾ ಇದ್ದೀನಿ ಆಯಿತಾ. ಇದ್ರ ಆ್ಯಂಗಲ್ಲು ನಾನು 60 ಡಿಗ್ರಿ ಅಂತ ತೊಗೊಳ್ತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 60 ಡಿಗ್ರಿ ಅಂತ ತೊಗೊಳ್ತೀನಿ ಆಯಿತಾ. ನಮ್ಗೆ ಗೊತ್ತಿದೆ ಈ ಲೈನ್ ನಡುವೆ ಆ್ಯಂಗಲ್ 180 ಡಿಗ್ರಿ ಇದೆ ಅಂತ ಆಯಿತಾ. ಈ ಆ್ಯಂಗಲ್ ಎಷ್ಟಿರುತ್ತೆ? ಈ ಆ್ಯಂಗಲ್ ಎಷ್ಟಿರುತ್ತೆ? 180 ಮೈನಸ್ 60 ಇದು 120 ಆಗಿರುತ್ತೆ ಆಯಿತಾ. ಇಲ್ಲಿ ನೋಡಿ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಆದರೆ ಅದನ್ನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಪರಿಪೂರಕ ಕೋನ ಅಂತ ಕರೀತಾರೆ. ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆ್ಯಂಡ್ ಸಪ್ಲಿಮೆಂಟ್ರಿ ಆ್ಯಂಗಲ್, ಕನ್ನಡದಲ್ಲಿ ಪೂರಕ ಕೋನಗಳು ಪರಿಪೂರಕ ಕೋನಗಳು ಅಂದರೆ ಫಸ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನಗಳು ಅಂದರೆ ದ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ. ಕನ್ನಡದಲ್ಲಿ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ದರೆ ಅದನ್ನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪೂರಕ ಕೋನಗಳು ಅಂತ ಕರೀತಾರೆ. ನೆಕ್ಸ್ಟು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಕೋನಗಳು ಅಂದರೆ ಇಫ್ ಸಮ್ ಆಫ್ ಆ್ಯಂಗಲ್ ಈಕ್ವಲ್ ಟು 180 ಡಿಗ್ರಿ ಇದೆ. ಕನ್ನಡದಲ್ಲಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ದರೆ ಅದನ್ನು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಥವಾ ಪರಿಪೂರಕ ಕೋನಗಳು ಅಂತ ಕರೀತಾರೆ.